ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಬುಧವಾರ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಮೊದಲಿಗೆ ಕಾರಿಡಾರ್ ಎಲ್ಲ ಕಸ ಗುಡಿಸೋಣ ಅಂತಂದ್ಬಿಟ್ಟು ಹೊಸ್ಲ ಮೇಲೆ ಹಾಕಿರೋ ರಂಗೋಲಿನೆಲ್ಲ ಒರೆಸ್ತಾ ಇದ್ದೀನಿ. ಅದಾದಮೇಲೆ ತುಳಸಿ ಅಮ್ಮನ ಗಿಡದ ಮುಂದೆ ಹಾಕಿರೋ ರಂಗೋಲಿನೆಲ್ಲ ಒರೆಸಿ ಆಮೇಲೆ ಕಾರಿಡಾರ್ ಎಲ್ಲ ಕಸ ಗುಡಿಸ್ತೀನಿ. ಲಾಸ್ಟ್ ವಿಡಿಯೋ ಅಲ್ಲದೆ ಅದರ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು, ನೀವು ಆಷಾಢ ಮಾಸದಲ್ಲಿ ಲಕ್ಷ್ಮೀ ಅಮ್ಮನವರ ಪೂಜೆಯನ್ನು ಯಾವ ರೀತಿಯಾಗಿ ಮಾಡ್ತೀರಾ ಅಂತಂದ್ಬಿಟ್ಟು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳಿ ಸಿಸ್ ಅಂತಂದ್ಬಿಟ್ಟು. ನಾನು 2 ಇಯರ್ಸಿಂದ ವೀಡಿಯೋಸನ್ನು ಶೇರ್ ಮಾಡಿದ್ದೀನಿ. ಅಷ್ಟೊಂದೇನು ಗ್ರ್ಯಾಂಡಾಗಿ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಅಮ್ಮನವರು ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೋ ಅಮ್ಮನವರನ್ನು ಪೂಜಿಸೋದಕ್ಕೆ ಅಷ್ಟರಲ್ಲೇ ನಾನು ಲಕ್ಷ್ಮೀ ಅಮ್ಮನವ್ರಿಗೆ ಪೂಜೆಯನ್ನು ಮಾಡ್ತೀನಿ. ಇನ್ನು ನಾನು ಲಾಸ್ಟ್ ಇಯರು ಆಷಾಢ ಮಾಸದ ಅಮಾವಾಸ್ಯೆ ದಿನವೇ ಅಮ್ಮನವ್ರಿಗೆ ಪಂಚಾಭಿಷೇಕವನ್ನು ಮಾಡಿದ್ದೆ. ಈ ಸಲ ನಾನು ಮೊದಲನೇ ಆಷಾಢ ಶುಕ್ರವಾರ ದಿನ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇವತ್ತೇನು ಮಾಡೋದಕ್ಕೆ ಹೋಗ್ತಾ ಇಲ್ಲ. ಮಾಮೂಲಿಯಾಗಿ ಬೆಳಗ್ಗೆ ಬೇಗನೆ ಎದ್ದು ಬೇಗ ಒಂದು 7 ಗಂಟೆ ಹಂಗೇ ಪೂಜೆ ಮುಗಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ಇವಾಗ ಒಂದು 5 ಗಂಟೆಗೆ ಎದ್ದು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನಾವು ಲೀಸ್ ಮನೆಯಲ್ಲಿದ್ದಾಗೆಲ್ಲ ನನ್ನ ಹತ್ರ ಲಕ್ಷ್ಮೀ ಅಮ್ಮನವರ ವಿಗ್ರಹ ಇರಲಿಲ್ಲ. ಅವಾಗೆಲ್ಲ ನಾನು ಶುಕ್ರವಾರ ದಿನ ಬೆಳಗ್ಗೆ ಬೇಗನೆ ಎದ್ದು ಸೂರ್ಯೋದಯಕ್ಕಿಂತ ಮುಂಚೆನೇ ಪೂಜೆಯನ್ನು ಮಾಡಿಬಿಡ್ತಾ ಇದ್ದೆ. ಲಾಸ್ಟ್ ಇಯರಿಂದ ನನ್ನ ಹತ್ರ ಲಕ್ಷ್ಮೀ ಅಮ್ಮನವರ ವಿಗ್ರಹ ಇದೆ ಅಲ್ವಾ, ಈ ಮನೆ ಗೃಹ ಪ್ರವೇಶಕ್ಕೆ ಲಕ್ಷ್ಮೀ ಅಮ್ಮನವರ ವಿಗ್ರಹನ ತಗೊಂಡಿದ್ದು. ಗೃಹ ಪ್ರವೇಶದಲ್ಲಿ ಲಕ್ಷ್ಮೀ ಅಮ್ಮನವರ ಪೂಜೆ ಇತ್ತು, ಹಾಗಾಗಿ ವಿಗ್ರಹ ತಗೊಂಡಿದ್ದೆ. ಲಾಸ್ಟ್ ಇಯರಿಂದ ನಾನು ಅಮ್ಮನವ್ರಿಗೆ ಪಂಚಾಭಿಷೇಕ ಆಗಿರ್ಬೋದು, ಕುಂಕುಮಾರ್ಚನೆ ಆಗಿರ್ಬೋದು, ಪುಷ್ಪಾರ್ಚನೆ ಆಗಿರ್ಬೋದು, ಈ ರೀತಿಯಾಗಿ ಆಷಾಢ ಮಾಸದಲ್ಲಿ ಒಂದೊಂದು ಶುಕ್ರವಾರ ಒಂದೊಂದು ಥರ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಎಷ್ಟೋ ಸಲ ಅಂದ್ಕೊಳ್ತಾ ಇರ್ತೀನಿ, ಪ್ರತಿ ತಿಂಗಳು ಅಮಾವಾಸ್ಯೆ ಹುಣ್ಣಿಮೆ ಬರುತ್ತಲ್ವ, ಆವಾಗೆಲ್ಲ ಅಟ್ಲೀಸ್ಟು ಲಕ್ಷ್ಮೀ ಅಮ್ಮನವ್ರಿಗೆ ಪಂಚಾಭಿಷೇಕ ಆದರೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀನಿ. ಆದರೆ ಆಗೋದೇ ಇಲ್ಲ. ಅದೊಂದು ಕೆಲಸ ಇದೊಂದು ಕೆಲಸ ಅಂತಂದ್ಬಿಟ್ಟು ಈ ರೀತಿಯಾಗಿ ಬ್ಯುಸಿ ಆಗಿಬಿಡ್ತೀನಿ. ಇನ್ಮೇಲೆ ಅದನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ತಿಂಗಳಿಗೊಂದ್ಸಲ ಆದ್ರೂ ಲಕ್ಷ್ಮೀ ಅಮ್ಮನವ್ರಿಗೆ ಪಂಚಾಭಿಷೇಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿಯಾಗಿ ಮಾಡ್ತೀನಿ ಅಂತಂದ್ಬಿಟ್ಟು. ನನ್ನ ಹಸ್ಬೆಂಡ್ ಅಂತೂ ಯಾವಾಗಲಾದರೂ ರೇಗಿಸ್ತಾನೆ ಇರ್ತಾರೆ, ವಿಗ್ರಹಗಳನ್ನು ತಗೊಂಬಂದು ಮನೇಲಿ ಇಟ್ಕೊಂಡ್ಬಿಡ್ತೀರಾ, ಆ ವಿಗ್ರಹಗಳಿಗೆ ಅಭಿಷೇಕಗಳನ್ನೇ ಮಾಡೋದಿಲ್ಲ ನೀವು ಅಂತಂದ್ಬಿಟ್ಟು ರೇಗಿಸ್ತಾ ಇರ್ತಾರೆ. ಅಭಿಷೇಕ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅದರಲ್ಲೂ ಈ ವಿಡಿಯೋಗಳನ್ನು ಮಾಡಿಕೊಂಡು ನಾವು ಕೆಲಸಗಳನ್ನು ಮಾಡಬೇಕು ಅಂತಂದರೆ ಇದ್ದಿದ್ದು ಸುಸ್ತಾಗ್ಬಿಡುತ್ತೆ. ಒಂದೊಂದು ಸಲ ಅಂತೂ ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೇ ಹೋಗೋದಿಲ್ಲ. ಯಾರು ಮಾಡ್ತಾರೆ ಹೋಗಪ್ಪ, ಕೆಲಸಗಳು ಕರೆಕ್ಟ್ ಟೈಮ್ಗೆ ಆಗೋದಿಲ್ಲ ಅಂತಂದ್ಬಿಟ್ಟು ಟ್ರೈಪಾಡ್ನ ಒಂದು ಕಡೆ ಇಟ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ಆ ವಿಡಿಯೋಸ್ ಅಂತೂ ಏನಿಲ್ಲ ಅಂತಂದರೂ ಒಂದು 10 ನಿಮಿಷ 15 ನಿಮಿಷ ಈ ರೀತಿಯಾಗಿ ಓಡ್ಬಿಟ್ಟಿರುತ್ತೆ. ಎದ್ದು ಹೋಗಿ ಆಫ್ ಮಾಡೋಕ್ಕೂ ಹೋಗೋದಿಲ್ಲ. ಒಂದೊಂದು ಸಲ ಅಂತೂ ಯಾರು ಪದೇ ಪದೇ ಎದ್ದೋಗಿ ಆಫ್ ಮಾಡ್ತಾರೆ ಅಂತಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟಿರ್ತೀನಿ. ಆ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಆವಾಗ ನೋಡ್ಕೊಳ್ತೀನಿ. ಅವಾಗ ಏನಿಲ್ಲ ಅಂತಂದ್ರೂ ಒಂದು 3 ಅವರ್ ಆದರೂ ಹೋಗಿರುತ್ತೆ. ಆ ಟೈಮ್ ಡ್ಯೂರೇಷನ್ ನೋಡಿಬಿಟ್ಟೆ ಯಪ್ಪ ಇಷ್ಟೊಂದು ನಾನು ಇವತ್ತು ಎಡಿಟಿಂಗ್ ಮಾಡಬೇಕಾ ಅಂತ ಅನಿಸ್ಬಿಡುತ್ತೆ. ಈ ರೀತಿಯಾಗೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಯೂಟ್ಯೂಬ್ಗೆ ವಿಡಿಯೋಸ್ ಮಾಡೋರ ಕತೆ. ಸ್ಟಾರ್ಟಿಂಗ್ ವಿಡಿಯೋಗಳನ್ನು ಮಾಡ್ತೀವಲ್ವ, ಆವಾಗ ತುಂಬ ಜೋಶಲ್ಲಿ ವಿಡಿಯೋಸನ್ನು ಮಾಡ್ತೀವಿ. ಆಮೇಲೆ ಬರ್ತಾ 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 ಹೆವಿ ಸುಸ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಡಿಯೋಸನ್ನು ಹಾಕದೇ ಇರೋದಕ್ಕೂ ಆಗೋದಿಲ್ಲ, ಹಾಕೋದಕ್ಕೂ ಕಷ್ಟ ಆಗ್ತಾ ಇರುತ್ತೆ. ಈ ರೀತಿಯಾಗಿ ಅನಿಸ್ಬಿಡುತ್ತೆ ಒಂದೊಂದು ಸಲ ಅಂತೂ. ನೆಕ್ಸ್ಟ್ ಈಗ ಕಾರಿಡಾರ್ ಎಲ್ಲ ಕಸ ಗುಡಿಸಿದ್ದಾದ್ಮೇಲೆ 4 ಬಾಲ್ಕನಿಗಳನ್ನು ಕಸ ಗುಡಿಸಿ ಮನೆಯೆಲ್ಲ ಕಸ ಗುಡಿಸಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಹೊಸ್ಲೊರೆಸಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಹೊಸ್ಲ ಹತ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಹೊಸ್ಲು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಪ್ರತಿದಿನ ನಾನು ಒಂದು ಚಿಕ್ಕದಾಗಿರುವ ತಾಮ್ರದ ಗ್ಲಾಸಲ್ಲಿ ನೀರನ್ನು ತೊಗೊಂಬಂದು ತುಳಸಿ ಅಮ್ಮನವ್ರ ಗಿಡಕ್ಕೆ ಹಾಕ್ತೀನಿ. ಅಷ್ಟೇ ಹಾಕ್ಬೇಕಂತೆ, ಜಾಸ್ತಿ ಹಾಕ್ಬಾರ್ದಂತೆ ತುಳಸಿ ಅಮ್ಮನವ್ರ ಗಿಡಕ್ಕೆ. ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಅಕ್ಕಿ ಬೇಳೆ ತೊಳೆದಿರ್ತೀನಲ್ವ, ಆ ಒಂದು ನೀರನ್ನು ಒಂದು ಸ್ವಲ್ಪ ಹಾಕ್ತೀನಿ. ಆ ಒಂದು ನೀರನ್ನು ಹಾಕೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ. ತುಳಸಿ ಅಮ್ಮನವ್ರ ಗಿಡ ಅಂತಲೇ ಇಲ್ಲ, ಪ್ರತಿ ಒಂದು ಗಿಡಗಳು ಅಷ್ಟೇ ಅಕ್ಕಿ ಬೇಳೆ ತರಕಾರಿಗಳು ತೊಳೆದಿರೋ ನೀರನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತಂದ್ಬಿಟ್ಟು
ಆ ಒಂದು ನೀರನ್ನು ಸಹ ಒಂದು ಸ್ವಲ್ಪ ಹಾಕ್ತೀನಿ ತುಳಸಿ ಅಮ್ಮನವ್ರ ಗಿಡಕ್ಕೆ. ಆಮೇಲೆ ಇನ್ನು ಉಳಿದಂತೆ ಬೇರೆ ಗಿಡಗಳಿಗೆಲ್ಲ ಆ ನೀರನ್ನು ಜಾಸ್ತಿ ಹಾಕ್ತಾ ಇರ್ತೀನಿ. ಇನ್ನು ಇವತ್ತೇನೋ ಮನೆ ಒರೆಸೋದಿರಲಿಲ್ಲ, ಹಿಂದಿನ ದಿನವೇ ನಾನು ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟಿದ್ದೆ. ಇನ್ನು ಶುಕ್ರವಾರ ಪೂಜೆಗೂ ಅಷ್ಟೇ ಇದೇ ರೀತಿಯಾಗಿಯೇ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗುರುವಾರದ ದಿನವೇ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಆ ಶುಕ್ರವಾರ ದಿನ ನಾನು ಅಂದ್ಕೊಂಡಿರೋ ಟೈಮ್ಗೆ ಪೂಜೆ ಮಾಡೋದಕ್ಕಾಗುತ್ತೆ ಅಂತಂದ್ಬಿಟ್ಟು ಪ್ಲಾನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಮನೆ ಒರೆಸೋದ್ರ ಬಗ್ಗೆನೂ ಒಬ್ಬರು ಕಮೆಂಟ್ ಮಾಡಿದ್ರು, ನೀವು ಯಾವಾಗ ಮನೆ ಒರೆಸ್ತೀರಾ ಅಂತಂದ್ಬಿಟ್ಟು ಶೇರ್ ಮಾಡ್ಕೊಳ್ಳಿ ಸಿಸ್ ಅಂತಂದ್ಬಿಟ್ಟು. ನಾನು ಮೊದಲೆಲ್ಲ ಶುಕ್ರವಾರದ ದಿನವೇ ಮನೆಯೆಲ್ಲ ಒರೆಸ್ಕೊಂಡು ಶುಕ್ರವಾರ ದಿನ ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದೆ. ಇವಾಗ ಗುರುವಾರದ ದಿನವೇ ಮನೆ ಒರೆಸ್ಕೊಂಡ್ಬಿಡೋಣ, ಆ ಶುಕ್ರವಾರದ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಪ್ಲಾನ್ ಮಾಡ್ಕೊಳ್ತಾ ಇದ್ದೀನಿ. ವಾರದಲ್ಲಿ 2 ಸಲ ಒರೆಸ್ತೀನಿ. ಮನೆ ದೇವ್ರ ಪೂಜೆ ದಿನ ಒರೆಸ್ತೀನಿ, ಅದಾದಮೇಲೆ ಸೋಮವಾರ ಒರೆಸ್ತೀನಿ. ಸೋಮವಾರ ಏನಾದರೂ ಮಿಸ್ ಆಯಿತು ಅಂತಂದರೆ ಮಂಗಳವಾರ ಒರೆಸ್ತೀನಿ. ವಾರದಲ್ಲಿ 2 ಸಲ ಮನೆ ಒರೆಸೋದು. ಯಾಕಂದರೆ ನಮ್ಮ ಅನುಕೂಲ ನೋಡ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಒಂದೇ ರೀತಿಯಾದಂತಹ ಹೆಲ್ತ್ ಅನ್ನೋದು ಇರೋದಿಲ್ಲ. ನನಗೆ ಮನೆ ಕಸ ಗುಡಿಸಿ ಒರೆಸೋದಕ್ಕೇ ತುಂಬ ಟೈಮ್ ತಗೊಳ್ತೀನಿ. ಏನಿಲ್ಲ ಅಂತಂದರೂ 1.5 hour ಆಗುತ್ತೆ. ಹಾಗಾಗಿ ನಾನು ವಾರದಲ್ಲಿ 2 ಸಲ ಒರೆಸ್ಕೊಂಡ್ರೆ ಆಯ್ತಲ್ವಾ ಅಂತಂದ್ಬಿಟ್ಟು ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಮನೆ ಒರೆಸೋದ್ರ ಬಗ್ಗೆ ಇನ್ನೊಂದು ವಿಷಯನ ಶೇರ್ ಮಾಡ್ಕೊಳ್ಬೇಕು. ಹಿಂದಿನ ಕಾಲದಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೇನೂ ಸಾರಿಸೋ ನೆಲನೇ ಇರ್ತಾ ಇತ್ತಲ್ವಾ. ಆ ಮನೆ ದೇವ್ರ ವಾರ ಇತ್ತು ಅಂತಂದರೆ ಹಿಂದಿನ ದಿನವೇ ಅವರು ಆ ಮನೆಗಳನ್ನೆಲ್ಲ ನೀಟಾಗಿ ಸಾರಿಸಿ ಆ ಮನೆ ವಾರದ ದಿನ ಅವರು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಯನ್ನು ಮಾಡಿ ಅದಾದಮೇಲೆ ಅಡುಗೆ ಕೆಲಸಕ್ಕೆ ಹೋಗ್ತಾ ಇದ್ರು. ಇವಾಗೆಲ್ಲ ಟೈಲ್ಸು ಗ್ರಾನೈಟು ಅಂತ ಬಂದು ಇವಾಗ ನಾವು ಪ್ರತಿದಿನ ಮನೆಯೆಲ್ಲ ನೀಟಾಗಿ ಒರೆಸಿ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಹಿರಿಯರು ಇದೇ ರೀತಿಯಾಗಿಯೇ ಅಲ್ವಾ ಫಾಲೋ ಮಾಡ್ತಾ ಇದ್ದಿದ್ದು. ಹಬ್ಬ ಹರಿದಿನಗಳು ಬಂತು ಅಂದ್ರೂ ಅಷ್ಟೇ, ಅವರು ನಾಳೆ ಹಬ್ಬ ಅಂತಂದರೆ ಇವತ್ತೇ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ಬಿಡ್ತಾಯಿದ್ರು. ಮನೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ರು. ಹಬ್ಬದ ದಿನ ಬೆಳಗ್ಗೆ ಎದ್ದೇಳೋದು, ಮನೆ ಎಲ್ಲ ಕಸ ಗುಡಿಸೋದು, ಸ್ನಾನ ಮಾಡ್ಕೊಳ್ಳೋದು, ಆಮೇಲೆ ದೇವ್ರ ಪೂಜೆ ಮಾಡಿ ಆಮೇಲೆ ಅಡುಗೆಗಳ ಕೆಲಸ ಮಾಡ್ತಾಯಿದ್ರು. ನಾವಿವಾಗ ಎಷ್ಟೊಂದು ರಿಸ್ಕ್ ತಗೊಳ್ತಾ ಇದ್ದೀವಲ್ವಪ್ಪ ಅಂತ ಅನಿಸುತ್ತೆ. ನಾನು ವಾರಕ್ಕೆ 2 ಸಲನೇ ಮನೆ ಒರೆಸೋದು. ನಿಮ್ಮ ಅನುಕೂಲ ನಿಮಗೆ ಹೇಗೆ ಅನಿಸುತ್ತೋ ಅದೇ ರೀತಿಯಾಗಿ ಮನೆ ಕೆಲಸಗಳನ್ನು ಮಾಡಿಕೊಂಡು ಪೂಜೆ ಮಾಡಿ ನನ್ನ ಅನುಕೂಲಕ್ಕೆ ತಕ್ಕಂತೆ ನಾನು ನನ್ನ ಮನೆ ಕೆಲಸಗಳನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ತಾ ಇರ್ತೀನಿ. ಇವಾಗ ಹೊರಗಡೆ ನಾನು ಹೊಸ್ಲು ಪೂಜೆ, ತುಳಸಿ ಅಮ್ಮನ ಪೂಜೆ, ಸೂರ್ಯದೇವರಿಗೆ ಪೂಜೆ ಎಲ್ಲ ಮಾಡಿದ್ದಾಯಿತು. ಇಲ್ಲಿ ದೇವ್ರ ಮನೆಯಲ್ಲಿ ನನ್ನ ಹಸ್ಬೆಂಡು ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ. ಹಾಗೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಕ್ಯಾಶ್ ಬಾಕ್ಸಲ್ಲಿ ಒಂದು ಕರ್ಚೀಪಲ್ಲಿ 6 ಬಟ್ಲಡಿಕೆ, 6 ಕಾಯಿನ್ಸು, 6 ಗೋಮತಿ ಚಕ್ರ, 6 ಕವಡೆಗಳು, ಆಮೇಲೆ 6 ಕರ್ಪೂರ, 6 ತಾವರೆ ಹೂವಿನ ಬೀಜ, ಇಷ್ಟು ಒಂದು ಕರ್ಚೀಪಲ್ಲಿಟ್ಟು ಆಮೇಲೆ ಗಂಟಾಕಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಟಿರ್ತೀನಿ. ಅಮಾವಾಸ್ಯೆ ಹುಣ್ಣಿಮೆ ದಿನ ಆ ಒಂದು ಗಂಟನ್ನು ತಗೊಂಬಂದು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ನೆಕ್ಸ್ಟ್ ಡೇ ಆ ಒಂದು ಕರ್ಚೀಪನ್ನು ಗಂಟಾಕಿ ಮತ್ತೆ ಕ್ಯಾಶ್ ಬಾಕ್ಸಲ್ಲಿ ಇಡ್ತೀನಿ. ಆಮೇಲೆ ನಾನು ಲಾಸ್ಟ್ ವೀಕು ಒಂದು 3 ಥರ ಸೇವಂತಿಗೆ ಹೂಗಳನ್ನು ತೊಗೊಂಬಂದಿದ್ನಲ್ವಾ, ಅದರಲ್ಲಿ ನನಗೆ ಈ ವೈಟ್ ಕಲರ್ ಸೇವಂತಿಗೆ ಹೂಗಳು ನಮ್ಮ ಮನೆ ದೇವ್ರ ಮನೆಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತಂದ್ಬಿಟ್ಟು ನನಗೆ ಅನ್ನಿಸ್ತು. ಇನ್ನು ನೈವೇದ್ಯಕ್ಕೆ ಬಂದು ನಾನು ಹಸಿ ಹಾಲನ್ನೇ ಇಟ್ಟಿದ್ದೀನಿ. ಇನ್ನೇನು ಮೊದಲನೇ ಆಷಾಢ ಶುಕ್ರವಾರ ಬರುತ್ತಲ್ವ ಇನ್ನೊಂದು 2 ದಿನದಲ್ಲಿ, ಆವಾಗ ಒಂದು ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ನಾನು ನೈವೇದ್ಯ ಏನು ಮಾಡೋದಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ಪೌರ್ಣಮಿ ಅಮಾವಾಸ್ಯೆಗೆಲ್ಲ ಲಕ್ಷ್ಮೀ ಅಮ್ಮನವ್ರಿಗೆ ಚೆನ್ನಾಗಿ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದೇ. ಆದರೆ ನನಗೇನು ಪ್ರಾಬ್ಲಮ್ಮು ಅಂತಂದರೆ ಈ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದು ಆ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟಿರ್ತೀನಲ್ವಾ, ಆವಾಗ ನನಗೆ ಅಭಿಷೇಕ ಆಗಲಿ ಚೆನ್ನಾಗಿ ಪೂಜೆ ಮಾಡೋದಕ್ಕೆಲ್ಲ ಇಂಟ್ರೆಸ್ಟ್ ಬರುತ್ತೆ. ಅಂದರೆ ವಿಶೇಷವಾಗಿ ಪೂಜೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಈ ಥರ ಲಾಸ್ಟಲ್ಲಿ ಏನಾದರೂ ವಿಶೇಷವಾಗಿ ಪೂಜೆ ಬಂದಿದೆ ಅಂತಂದರೆ ಅಷ್ಟೊಂದು ಇಂಟ್ರೆಸ್ಟ್ ಬರೋದಿಲ್ಲ ವಿಶೇಷವಾಗಿ ಪೂಜೆ ಮಾಡೋದಕ್ಕೆ. ಇನ್ನೇನು ಶುಕ್ರವಾರ ಮೊದಲನೇ ಆಷಾಢ ಶುಕ್ರವಾರ ಬರುತ್ತಲ್ವ, ಆವಾಗ ನೀಟಾಗಿ ದೇವ್ರ ಸಾಮಾನೆಲ್ಲ ತೆಗೆದು ಆ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಆ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಜೋಡಿಸಿಟ್ಕೊಳ್ತೀನಲ್ವ, ಆವಾಗ ಅಭಿಷೇಕ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಆಮೇಲೆ ಈಗ ಗುರುವಾರ ದಿನದಿಂದ ಒಂದು
9 ದಿನ ವರಾಹಿ ಅಮ್ಮನವರ ವ್ರತ ಅಂತ ಬಂದಿದೆ ಅಲ್ವಾ, ಸುಮಾರು ಜನ ವ್ರತನೂ ಮಾಡ್ತಾ ಇದ್ದಾರೆ. ನನಗೂ ಆ ವ್ರತ ಮಾಡಬೇಕು ಅಂತ ಆಸೆ ಆಯಿತು. ಆದರೆ ತುಂಬ ಏನು ಕಟ್ಟುನಿಟ್ಟಾಗಿ ಆ ವ್ರತವನ್ನು ಮಾಡಬೇಕು ಅಂತಂದ್ಬಿಟ್ಟು ಒಂದಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಂಡೆ. ಈ ವರ್ಷ ಬೇಡ, ನೆಕ್ಸ್ಟ್ ವರ್ಷ ಏನಾದರೂ ಅನುಕೂಲ ಆಯಿತು ಅಂತಂದರೆ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಸುಮ್ಮನಾದೆ. ನನಗೆ ಪೂಜೆಗಳ ವಿಚಾರದಲ್ಲಿ ನನಗೆ ಇಂಟ್ರೆಸ್ಟ್ ಬರಬೇಕು. ಯಾರೋ ಮಾಡ್ತಾಯಿದ್ದಾರೆ ಅಂತಂದ್ಬಿಟ್ಟು ನಾನು ನಿಜವಾಗ್ಲೂ ಮಾಡೋದಕ್ಕೆ ಹೋಗೋದಿಲ್ಲ. ನನಗೆ ಮಾಡಬೇಕು ಅಂತಂದ್ಬಿಟ್ಟು ಇಷ್ಟ ಆಯಿತು ಅಂತಂದರೆ ನಾನು ಆ ಪೂಜೆಯನ್ನು ಮಾಡ್ತೀನಿ. ಅಂದರೆ ಪೂಜೆಗಳನ್ನು ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ಮಾಡಬೇಕಲ್ವಾ, ಯಾರ್ದೋ ಒತ್ತಾಯಪೂರ್ವಕವಾಗಿ ಪೂಜೆಗಳನ್ನು ಮಾಡಬಾರ್ದಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ, ನಮಗೆ ಭಕ್ತಿಯಿಂದ ನಿಷ್ಠೆಯಿಂದ ನಾವು ಪೂಜೆಯನ್ನು ಮಾಡಿದ್ದೀವಿ ಅಂತಂದರೆ ಅದಕ್ಕೆ ತಕ್ಕಂತೆ ಫಲ ಅನ್ನೋದು ನಮಗೆ ಸಿಗುತ್ತೆ. ಯಾರೋ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾವು ಅದೇ ರೀತಿಯಾಗಿ ಮಾಡೋದಕ್ಕೆ ಹೋದರೆ ಅಷ್ಟೊಂದು ಪ್ರತಿಫಲ ಅನ್ನೋದು ಸಿಗೋದಿಲ್ಲ ಅಂತಂದ್ಬಿಟ್ಟು ನನ್ನ ಒಂದು ಅಭಿಪ್ರಾಯ. ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಸಹ ಮಾಡಿದ್ದೀನಿ. ಯಾರೋ ಒಬ್ಬರು ಒಂದು ದೇವಸ್ಥಾನಕ್ಕೆ ಹೋಗಿ ಅವ್ರಿಗಲ್ಲಿ ಒಳ್ಳೇದಾಗಿದೆ ಅಂತಂದ್ಬಿಟ್ಟು ನಮ್ಮನ್ನು ಹೋಗಿ ಒಳ್ಳೇದಾಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ನಾವಲ್ಲಿಗೆ ಹೋದರೆ ನಮ್ಮ ಪಾಪ ಕರ್ಮಗಳನ್ನೋದು ಇರುತ್ತಲ್ವ, ಅದು ತೀರಿದ ಮೇಲೇ ನಮ್ಗೆ ಒಳ್ಳೇದನ್ನೋದು ಆಗೋದು. ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತಂದರೆ ನಾವು ಎಲ್ಲಿಗೋದ್ರೂ ಅದು ಒಳ್ಳೇದಾಗೋದಿಲ್ವಲ್ಲ. ಹಾಗಾಗಿನೇ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಮಗಿಷ್ಟ ಆಯಿತು, ನಮಗಲ್ಲಿ ಬರಬೇಕು ಅಂತ ಅಂದರೆ ಹೋಗಬೇಕು ಅಂತ ಬರೆದಿಟ್ಟಿದ್ರೆ ನಾವು ಅಲ್ಲಿಗೆ ಹೋದರೆ ನಮ್ಗೆ ಒಳ್ಳೇದಾಗುತ್ತೆ. ಯಾರೋ ಫೋರ್ಸ್ಫುಲಿ ಹೋಗಿ ಒಳ್ಳೇದಾಗುತ್ತೆ ಅಂತಂದರೆ ಅವ್ರಿಗಾಗಿರೋಷ್ಟು ಒಳ್ಳೇದು ನಮಗೆ ಆಗದೆ ಹೋಗ್ಬೋದಲ್ವಾ. ಆಮೇಲೆ ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಕೆಲವೊಂದನ್ನು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಕ್ಕಾಗೋದಿಲ್ಲ. ನಮಗೆ ಕಷ್ಟಗಳು ಅಂತ ಹೋದಾಗ ಅಲ್ಲಿ ಇರೋ ಪುರೋಹಿತರು ಆ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ದೆ ನಮಗೆ ಫೈನಾನ್ಷಿಯಲಿ ಇನ್ನಷ್ಟು ಕಷ್ಟಗಳು ಬರೋ ಹಾಗೆ ಕೆಲವೊಂದನ್ನು ಹೇಳ್ತಾರಲ್ವ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ, ಇದ್ರ ಮೇಲೆ ನೀವೇ ಅರ್ಥ ಮಾಡ್ಕೊಳ್ಬೇಕು. ಇದಕ್ಕಿಂತ ತುಂಬ ಪುರಾತನವಾದ ಪುಣ್ಯಕ್ಷೇತ್ರಗಳು ಅಂತ ಇರುತ್ತಲ್ವ. ಫಾರ್ ಎಕ್ಸಾಂಪಲ್ ಆಗಿ ತಿರುಪತಿ, ಧರ್ಮಸ್ಥಳ, ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ, ಮಂತ್ರಾಲಯ, ಇಂಥ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋದರೆ ಅಲ್ಲಿ ನಮಗೊಂದು ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗುತ್ತೆ. ಯಾಕಂದರೆ ತುಂಬ ವರ್ಷಗಳಿಂದ ಅಲ್ಲಿ ಆ ದೇವರಿಗೆ ಪೂಜೆಗಳು, ಮಂತ್ರಗಳು, ವೇದಗಳು, ಎಷ್ಟೊಂದು ಪುಣ್ಯ ಕಾರ್ಯಗಳು ನಡೆದಿರುತ್ತೆ. ಹಾಗಾಗಿ ಅಲ್ಲೊಂದು ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ. ನಾವು ಅಲ್ಲಿಗೆ ಹೋದಾಗ ನಮಗೂ ಅಷ್ಟೇ ಅಷ್ಟೊಂದು ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗುತ್ತಲ್ವ. ಇದು ನಿಜಾನೇ ತಾನೇ. ನನಗಂತೂ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ಅಂತಂದರೆ ತುಂಬ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಮನೆಯಲ್ಲಿ ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ಪೂಜೆ ಮಾಡ್ತೀನಿ. ಆಮೇಲೆ ಯಾರಿಗೂ ತೊಂದರೆ ಕೊಡಬಾರ್ದು, ಯಾರ ಮನಸ್ಸಿಗೂ ನೋವು ಮಾಡಬಾರ್ದು. ಅಂದರೆ ಅನ್ನೆಸೆಸರಿ ನಾವು ಯಾರಿಗೂ ತೊಂದರೆ ಕೊಡಬಾರ್ದು, ನೋವು ಮಾಡಬಾರ್ದು. ಇಷ್ಟೇ. ನಮ್ಮ ಕೆಲಸ ಕಾರ್ಯಗಳನ್ನು ನಾವು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಹೋಗ್ತಾ ಇದ್ದರೆ ಎಲ್ಲನೂ ಆ ದೇವರೇ ಕಾಪಾಡ್ತಾನೆ ಅಂತಂದ್ಬಿಟ್ಟು ನಂಬಿಕೆ ಇಟ್ಕೊಂಡು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಇನ್ನು ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಂಡೆ. ಆ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾದಮೇಲೆ ಟಿಫನ್ಗೆ ಚಿತ್ರಾನ್ನ ಮಾಡಿದೆ. ಚಿತ್ರಾನ್ನ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮಧ್ಯಾಹ್ನ ಅಡುಗೆಗೆ ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸನ್ನು ಮಾಡ್ತಾಯಿದ್ದೀನಿ. ಇನ್ನು ಶಿಲ್ಪಾ ಸಿಸ್ ಅವರು ಕಮೆಂಟ್ ಮಾಡಿದರು, ಈ ಮಂತು 27ಗೆ ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಶಿಲ್ಪಾ ಸಿಸ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸಿಸ್. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯಸ್ಸು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನೀವು ಯಾವಾಗಲೂ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಸಿಸ್. ಈಗ ನುಗ್ಗೆಕಾಯಿ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಸಾಂಬಾರು ಪುಡಿ ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ ಡೈಲಿ ಯೂಸ್ ಮಾಡೋದಕ್ಕೆ. ಆ ಒಂದು ಬಾಕ್ಸಲ್ಲಿ ಸಾಂಬಾರು ಪುಡಿ ಎಲ್ಲ ಖಾಲಿ ಆಗಿತ್ತು. ನಾನು ಗ್ರಾಸರಿ ಬಾಕ್ಸ್ಗಳಲ್ಲಿ ಏನಾದರೂ ಖಾಲಿ ಆಯಿತು ಅಂತಂದರೆ ಆ ಬಾಕ್ಸನ್ನು ಆಗಲೇ ನೀಟಾಗಿ ವಾಶ್ ಮಾಡಿ ಒಣಗಿಸಿ ಇಟ್ಟಿರ್ತೀನಿ. ಆಮೇಲೆ ನಾನು ಆ ಒಂದು ಬಾಕ್ಸ್ಗೆ ಗ್ರಾಸರಿಯನ್ನು ಫಿಲ್ ಮಾಡ್ಕೊಳ್ತೀನಿ. ಈ ಒಂದು ಸಾಂಬಾರು ಪುಡಿ ಬಾಕ್ಸ್ನೂ ಅಷ್ಟೇ ಖಾಲಿಯಾಗಿದ್ದ ತಕ್ಷಣ ವಾಶ್ ಮಾಡಿ ಒಣಗಿಸಿ ಇಟ್ಟಿದ್ದೆ. ಇವಾಗ ದೊಡ್ಡ ಬಾಕ್ಸಿಂದ ಸಾಂಬಾರು ಪುಡಿನ ಚಿಕ್ಕ ಬಾಕ್ಸ್ಗೆ ಹಾಕ್ಕೊಂಡು ಇವಾಗ ಆ ಸಾಂಬಾರಿಗೆ ಎಷ್ಟು ಸಾಂಬಾರು ಪುಡಿ ಹಾಕಬೇಕೋ ಅಷ್ಟು ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ.
ಈಗ ಸಾಂಬಾರಿಗೆ ಸಾಂಬಾರು ಪುಡಿ ಎಲ್ಲ ಹಾಕಿ ಒಂದು ವಿಸಿಲ್ ಹೊಡೆಸ್ಕೊಂಡೆ. ಅದಾದಮೇಲೆ ಇವಾಗ ಕೊನೆಯದಾಗಿ ನುಗ್ಗೆಕಾಯನ್ನು ಹಾಕ್ಬಿಟ್ಟು ಒಂದು ವಿಸಿಲ್ ಹೊಡೆದಿದ ತಕ್ಷಣ ಹಂಗೆ ಬಿಟ್ಬಿಡ್ತೀನಿ ವಿಸಿಲನ್ನು. ಯಾಕಂದರೆ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಇನ್ನು ಈ ಒಂದು ಕುಕ್ಕರಲ್ಲಿ ಹಾಗೆ ನುಗ್ಗೆಕಾಯನ್ನು ಹಾಕಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ಅಂತಂದರೆ ಸಾಂಬಾರು ತುಂಬ ಗಟ್ಟಿಯಾಗಿ ಬಂದ್ಬಿಡುತ್ತೆ. ಹಾಗಾಗಿ ನುಗ್ಗೆಕಾಯಿನೆಲ್ಲ ಕುಕ್ಕರ್ಗೆ ಹಾಕಿದ್ದಾದಮೇಲೆ ಒಂದು ವಿಸಿಲ್ ಹೊಡೆಸಿ ಹಂಗೆ ವಿಸಿಲನ್ನು ಬಿಟ್ಬಿಡ್ತೀನಿ. ಆವಾಗ ಸಾಂಬಾರು ಅನ್ನೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗಿರುತ್ತೆ. ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನಿನಗೆ ವೆಜ್ ರೆಸಿಪಿಗಳು ಚೆನ್ನಾಗಿ ಮಾಡೋದಕ್ಕೆ ಬರುತ್ತೆ, ನಾನ್ ವೆಜ್ ಅಷ್ಟಕ್ಕಷ್ಟೇ ಅಂತಂದ್ಬಿಟ್ಟು. ಅಷ್ಟಕ್ಕಷ್ಟೇ ಏನು, ನಾನು ನಾನ್ ವೆಜ್ ಅಡುಗೆಗಳನ್ನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಸುಮಾರು ತಿಂಗಳುಗಳೇ ಆಗೋಯ್ತು ಅಂತ ಹೇಳ್ಬೋದು. ಹತ್ತತ್ರ ಏನು ಒಂದು 7-8 ತಿಂಗಳು ಆಗ್ತಾ ಬರ್ತಾ ಇದೆ ನಾನು ನಾನ್ ವೆಜನ್ನು ಮಾಡಿ. ನನಗೆ ಬರೋದೇ ಒಂದೇ ಒಂದು ರೆಸಿಪಿ ಅಷ್ಟೇ, ಗ್ರೇವಿ ಒಂದು ಮಾಡ್ತೀನಿ. ಇನ್ನು ನಾನ್ ವೆಜ್ ರೆಸಿಪಿಗಳು ಅಷ್ಟಾಗಿ ಬರೋದಿಲ್ಲ ನನಗೆ. ವೆಜ್ ರೆಸಿಪಿಗಳಾದರೆ ತುಂಬ ಚೆನ್ನಾಗಿ ಮಾಡ್ತೀನಿ. ಇವಾಗ ಸಾಂಬಾರು ರೈಸು ಎಲ್ಲ ಮಾಡಿದ್ದಾಯಿತು. ಇನ್ನು ಹಾಲು ಒಡೆದೋಗಿತ್ತು, ಅದು ಇರುತ್ತಲ್ವ ಪನ್ನೀರು, ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ಹಾಲನ್ನೆಲ್ಲ ಶೋಧಿಸ್ಕೊಂಡು ಇವಾಗ ಚಿಕ್ಕದೊಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕಿ, ತುಪ್ಪ ಬಿಸಿ ಆದಮೇಲೆ ಆ ಒಂದು ಒಡೆದೋಗಿರೋ ಹಾಲಿನ ಕೆನೆ ಇರುತ್ತಲ್ವ ಅದನ್ನೆಲ್ಲ ತೊಗೊಂಬಂದು ಈ ಒಂದು ಬಾಣಲಿಯಲ್ಲಿ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಒಂಥರ ಕೋವಾ ಥರ ರೆಡಿ ಆಗುತ್ತೆ. ವೇಸ್ಟ್ ಮಾಡೋದು ಯಾಕೆ ಅಂತಂದ್ಬಿಟ್ಟು ಹಾಲೇನಾದರೂ ಒಡೆದೋಯ್ತು ಅಂತಂದರೆ ಯಾವಾಗಲೂ ನಾನು ಈ ರೀತಿಯಾಗಿ ಮಾಡ್ತೀನಿ. ಇವಾಗ ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ನನ್ನ ಹಸ್ಬೆಂಡ್ಗೆ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ. ರೈಸು, ನುಗ್ಗೆಕಾಯಿ ಸಾಂಬಾರು ಮತ್ತು ಅಲ್ಲಿ ಸ್ವೀಟ್ ಮಾಡಿದ್ನಲ್ವಾ ಕೋವಾ ಅಂತಲೇ ಅನ್ಬೋದು, ಅದೇ ರೀತಿಯಾಗಿ ಟೇಸ್ಟ್ ಬರುತ್ತೆ ಅದು. ಆಮೇಲೆ ಒಂದು ಸ್ವಲ್ಪ ಸೈಡ್ಗೆ ಸ್ನ್ಯಾಕ್ಸ್ ಇತ್ತು ಮನೆಯಲ್ಲಿ, ನಿಪ್ಪಟ್ಟು ಒಂದೆರಡು, ಒಂದು ಸ್ವಲ್ಪ ಆಲೂಗಡ್ಡೆ ಚಿಪ್ಸನ್ನು ಹಾಕ್ತಾಯಿದ್ದೀನಿ. ಇವಾಗ ನನ್ನ ಹಸ್ಬೆಂಡ್ಗೆ ಊಟಕ್ಕೆ ಇಟ್ಕೊಟ್ಟಿದ್ದಾದಮೇಲೆ ನಾನು ಊಟ ಮಾಡಿ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಡ್ತಾಯಿದ್ದೀನಿ. ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಟಿದ್ದಾದಮೇಲೆ ಹಂಗೆ ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಒಂದು ಸಲ ಒರೆಸ್ಕೊಂಬಂದುಬಿಡ್ತೀನಿ. ದಿನದಲ್ಲಿ 3 ಸಲ ಕಿಚನ್ ಕೌಂಟರ್ ಟಾಪ್ನ ಒರೆಸ್ತಾನೆ ಇರ್ತೀನಿ. ಬೆಳಗ್ಗೆ ಟಿಫನ್ ಎಲ್ಲ ತಿಂದಿದ್ದಾದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡ್ತೀನಲ್ವ, ಆವಾಗೊಂದು ಸಲ ಕಿಚನ್ ಕೌಂಟರ್ ಟಾಪು ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ತೀನಿ. ಆಮೇಲೆ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡ್ತೀನಲ್ವ, ಆವಾಗೊಂದು ಸಲ ಕೌಂಟರ್ ಟಾಪು ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ತೀನಿ. ಇನ್ನು ನೈಟು ಅಡುಗೆ ಎಲ್ಲ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ತೀನಲ್ವ, ಆವಾಗ ಕಿಚನ್ ಕೌಂಟರ್ ಟಾಪು, ಗ್ಯಾಸ್ ಸ್ಟವು, ಚಿಮ್ನಿ, ಕ್ಯಾಬಿನೆಟ್ಸು, ವಾಲ್ಸು ಎಲ್ಲ ನೀಟಾಗಿ ಒರೆಸ್ಕೊಂಬಂದುಬಿಡ್ತೀನಿ. ಮತ್ತು ನಾನು ವೀಡಿಯೋಸ್ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆಮೇಲೆ ಪಾರ್ಕಿಗೆ ಏನೋ ಹೋಗಿ ಬಂದ್ವಿ. ಅದಾದಮೇಲೆ ಇವಾಗ ನೈಟು ಅಡುಗೆಗೆ ಮುದ್ದೆ, ನುಗ್ಗೆಕಾಯಿ ಸಾಂಬಾರು ಮಾಡಿದ್ನಲ್ವ ಮಧ್ಯಾಹ್ನ, ಅದೇ ಇತ್ತು. ನುಗ್ಗೆಕಾಯಿ ಸಾಂಬಾರು, ಮುದ್ದೆ, ರೈಸು ಎಲ್ಲ ಊಟ ತಿಂದ್ಕೊಂಡು ಆಮೇಲೆ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ನಾನು ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಇವಾಗ ಒಂದು ಸ್ವಲ್ಪ ಡೀಟೇಲಾಗಿ ನೀಟಾಗಿ ಒರೆಸ್ತೀನಿ. ಗ್ಯಾಸ್ ಸ್ಟವ್ವು, ಆಮೇಲೆ ಕೌಂಟರ್ ಟಾಪು, ಕ್ಯಾಬಿನೆಟ್ಸು, ಮೇಲ್ಗಡೆ ಇರೋ ಕ್ಯಾಬಿನೆಟ್ಸು, ಚಿಮ್ನಿ, ವಾಲ್ಸು ಎಲ್ಲ ಡೀಟೇಲಾಗಿ ನೀಟಾಗಿ ಒರೆಸ್ಕೊಂಬರ್ತೀನಿ. ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಕ್ಲೀನ್ ಮಾಡಿರೋ ಬಟ್ಟೆಗಳಿರುತ್ತಲ್ವ, ಆ ಬಟ್ಟೆಗಳೆಲ್ಲ ಒಂದು ಸಲ ವಾಶ್ ಮಾಡಿ ತೊಗೊಂಡೋಗಿ ಯುಟಿಲಿಟಿಯಲ್ಲಿ ಒಣಗಾಕಿ ಆಮೇಲೆ ಲೈಟ್ಸ್ ಆಫ್ ಮಾಡಿ ಅದಾದಮೇಲೆ ಒಂದು ಹಾಫ್ ಆನ್ ಅವರು ಲೇಔಟಲ್ಲಿ ವಾಕ್ ಮಾಡಿಕೊಂಡು ಬರ್ತೀವಿ. ಒಂದು 8:30ಗೆಲ್ಲ ಎಲ್ಲ ಕೆಲಸನೂ ಮುಗಿಸಿರ್ತೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಒಂದು 8:30 ಆಗಿದೆ ಟೈಮು. ವಾಕ್ ಮಾಡ್ಕೊಂಡು ಬಂದ್ವಿ. ಇನ್ನೂ ದೀಪಗಳನ್ನೋದು ಉರಿತಾನೇ ಇದೆ. ಬೆಳಗ್ಗೆ 7 ಗಂಟೆಗೇನೋ ಹಚ್ಚಿರೋ ದೀಪ
ದೀಪಗಳು ನೈಟು ಒಂದು 10 ಗಂಟೆವರೆಗೂ ಆರಾಮ್ಸೆ ಉರಿಯುತ್ತೆ. ನೆಕ್ಸ್ಟ್ ಈಗ ಗುರುವಾರ ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮಾಡೋಣ ಅಂತಂದ್ಬಿಟ್ಟು ಸಬ್ಬಕ್ಕಿ ಸೊಪ್ಪನ್ನು ತೊಗೊಂಬಂದಿದ್ದೆ. ಅಕ್ಕಿ ರೊಟ್ಟಿಗೆ ಎಷ್ಟು ಸಬ್ಬಕ್ಕಿ ಸೊಪ್ಪು ಬೇಕೋ ಅಷ್ಟು ಸಬ್ಬಕ್ಕಿ ಸೊಪ್ಪನ್ನು ಬಿಡಿಸಿಟ್ಕೊಂಡು ಇನ್ನು ಉಳಿದಿರೋ ಸಬ್ಬಕ್ಕಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಅಕ್ಕಿ ರೊಟ್ಟಿ ಮಾಡೋದಕ್ಕೋಸ್ಕರ ಅಕ್ಕಿ ಪುಡಿಯನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಚಿಕ್ಕ ಚಿಕ್ಕ ಸೈಜ್ ಈರುಳ್ಳಿಗಳನ್ನು ಒಂದು 3 ಹಾಕಿದ್ದೆ. ಅದಾದಮೇಲೆ ಒಂದು 4-5 ಹಸಿಮೆಣಸಿನ್ಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಸಬ್ಬಕ್ಕಿ ಸೊಪ್ಪು ಅಷ್ಟೇ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ ಇಷ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ತಣ್ಣಗಿರೋ ತವಾ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ತಟ್ತಾ ಇದ್ದೀನಿ. ಒಂದು 2 ತವಾ ತಗೊಂಡಿದ್ದೀನಿ. 2 ತವಾ ಮೇಲೆ ತಟ್ಟಿ ಹಾಕ್ತಾ ಇರ್ತೀನಿ. ಇವಾಗ ಒಂದು 2 ತವಾ ಮೇಲೆ ಅಕ್ಕಿ ಹಿಟ್ಟನ್ನು ತಟ್ಟಿದ್ದಾಯಿತು. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ತವಾ ಇಟ್ಟು ಒಂದು ಸ್ವಲ್ಪ ಅಕ್ಕಿ ರೊಟ್ಟಿ ಅನ್ನೋದು ಬೆಂದಿದ್ದಾದಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಲ್ಲ ಕಡೆನೂ ಸವರ್ತಾ ಇದ್ದೀನಿ. ಅದಾದಮೇಲೆ ಇವಾಗ ತಿರ್ಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂಚೂರು ಮುರ್ಕೊಳ್ತಾ ಇಲ್ಲ ಅಕ್ಕಿ ರೊಟ್ಟಿ ಅನ್ನೋದು. ಆ ಕಡೆ ಈ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಕೊಬ್ಬರಿ ಚಟ್ನಿಯನ್ನು ಮಾಡಿದ್ದೆ. ಅಕ್ಕಿ ರೊಟ್ಟಿ ಮತ್ತು ಕೊಬ್ಬರಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೊಂದು ತವಾ ಮೇಲೆ ರೊಟ್ಟಿಯನ್ನು ತಟ್ಟಿ ಮಾಡ್ತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೊಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.